ನಮಸ್ಕಾರ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಅನುಷ್ಠಾನದ ಆನಂದದಲ್ಲಿ ಮೈಮರೆತಿರ್ತಾರೆ. ಸುತ್ತಲೂ ಇದ್ದಂತಹ ರಮಣೀಯವಾದಂತಹ ನಿಸರ್ಗವನ್ನ ಸವಿಯುತ್ತಾ ಪೂಜೆಯನ್ನ ಎಷ್ಟು ಹೊತ್ತು ಬೇಕಾದರೂ ಅಷ್ಟು ಹೊತ್ತು ಮಾಡ್ತಾ ಇರ್ತಾರೆ. ತೂರ್ಯಾತೀತ ಸ್ಥಿತಿಯನ್ನ ಕೂಡ ಅವರು ಮುಟ್ಟಿರ್ತಾರೆ. ಹಾಗೂ ಅಕ್ಕ ಮಹಾದೇವಿಯವರು ಆ ಕಾಡಿನಲ್ಲಿ ಇರುವುದನ್ನ, ಅಲ್ಲಿ ಅನುಷ್ಠಾನ ಮಾಡ್ತಾ ಇರುವಂತಹ ವಿಚಾರ ಬಹಳಷ್ಟು ಜನರಿಗೆ ಗೊತ್ತಾಗುತ್ತೆ. ಬಹಳಷ್ಟು ಜನರು ಕೂಡ ಬಂದು ಅವರನ್ನ ಅಲ್ಲಿ ಭೇಟಿ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಒಂದು ದಿನ ಒಬ್ಬ ವ್ಯಕ್ತಿ ಓಡಿ ಬಂದು, ಮಹಾದೇವಿ, ನಾನು ಪಾಪಿ, ನನ್ನನ್ನ ಮನ್ನಿಸು, ಈ ಪಾಪಿಯನ್ನ ಕ್ಷಮಿಸು ಎಂದು ಓಡಿ ಬಂದು ಅಕ್ಕ ಮಹಾದೇವಿಯವರ ಕಾಲನ್ನ ಹಿಡಿತಾರೆ. ಇದರ ಮುಂದುವರೆದ ಭಾಗವನ್ನ ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಏಳಪ್ಪ, ಯಾರು ನೀನು? ಧ್ವನಿಯನ್ನ ಕರುಣಾಪೂರಿತವಾಗಿ ಮಾಡಿಕೊಂಡು ಹೇಳಿದಳು. ನಾನು ಪಾಪಿ, ಘೋರ ಪಾತಕಿ. ಮುಖವನ್ನ ಎತ್ತದೆ ಅವನು ನುಡಿದ, ಅಣ್ಣ, ಈ ಜಗತ್ತಿನಲ್ಲಿ ಯಾರೂ ಪಾಪಿಗಳಲ್ಲ, ಎಲ್ಲರೂ ಸಚ್ಚಿದಾನಂದ ಸ್ವರೂಪಿ ಆತ್ಮರು. ಮೇಲೇಳಣ್ಣ, ಸಂತೈಸಿಕೊ. ಆ ವ್ಯಕ್ತಿಯು ಬಿಕ್ಕುತ್ತಲೇ ಇದ್ದ. ಆದರೆ ಇನ್ನೊಂದು ಸ್ತ್ರೀ ವ್ಯಕ್ತಿಯು ಪುರುಷರೀರ್ವರೊಡನೆ ಸಮೀಪಿಸುವುದು ಕಂಡಿತು. ಬೆನ್ನಿಗೆ ಸೂರ್ಯನನ್ನ ಇರಿಸಿಕೊಂಡಂತಹ ಆ ಆಗುಂತಕರ ಮುಖಗಳು ಸ್ಪಷ್ಟವಾಗಿ ಕಾಣದೆ ಛಾಯೆಯಷ್ಟೇ ಕಾಣುತ್ತಲಿತ್ತು. ಅಕ್ಕ ಮಹಾದೇವಿಯನ್ನ ಕಾಣುತ್ತಲೇ ಕೆಲವೇ ಕ್ಷಣಗಳಲ್ಲಿ ಆಕೆ ಧಾವಿಸಿ ಬಂದು ಆವೇಶದಿಂದ ನಮಸ್ಕರಿಸಿ ಆನಂದ ಬಾಷ್ಪಗಳನ್ನ ಸುರಿಸುತ್ತಾ ನಿಂತಳು. ಆಳವಾದ ಬಾವಿಯಲ್ಲಿ ಮುಳುಗಿ ಹೋದ ವಸ್ತು ಸ್ಪಷ್ಟವಾಗಿ ಕಾಣದಂತೆ ತನ್ನ ವೈವಿಧ್ಯಮಯ ಪ್ರಪಂಚಾನುಭವದಲ್ಲಿ ಆಗಂತುಕರ ನೆನಪು ಸ್ಪಷ್ಟವಾಗಲಿಲ್ಲ. ತೂರ್ಯಾತೀತವಸ್ಥೆ ಒದಗಿದ ನಂತರ ತನ್ಮಯತೆಯ ತೆರೆ ಆಕೆಯನ್ನ ಬಳಸಿದ್ದ ಕಾರಣ ಗತ ಬದುಕಿನ ಘಟನೆಗಳು, ವ್ಯಕ್ತಿಗಳು ಅಷ್ಟಾಗಿ ಸ್ಮೃತಿಗೆ ಒದಗುತ್ತಿರಲಿಲ್ಲ. ಕೇವಲ ಲಿಂಗಭಾವದಲ್ಲಿ ಇದ್ದಂತಹ ಆಕೆ ಸ್ಮರಿಸಿಕೊಳ್ಳುವಂತಹ ಗೋಜಿಗೂ ಹೋಗುತ್ತಾ ಇರಲಿಲ್ಲ. ಆಗಂತುಕಳ ಮುಖ ಮಾತ್ರ ಕನಸಿನಲ್ಲಿ ಕಂಡಷ್ಟು ಅಸ್ಪಷ್ಟವಾಗಿ ಕಾಣುತ್ತಲಿತ್ತು. ತನ್ನ ಚಿತ್ತದ ಕೂಪದೊಳಕ್ಕೆ ನೆನಪಿನ ಪಾತಾಳ ಗರಡಿಯನ್ನ ಇಳಿಸಿದಳು. ಸ್ಮರಣೆಯ ಪಾತಾಳ ಗರಡಿಯ ಚೂಪು ಕೊಕ್ಕೆಗಳಿಗೆ ಸ್ವಲ್ಪವೇ ತಟ್ಟಿದಂತಾಯಿತು. ತಕ್ಷಣವೇ ಉದ್ಘರಿಸಿದಳು, ಹೋ ಶಿವಕಾಮಿನಿ, ನೀನು ಈ ಕಾಡಾರಣ್ಯದಲ್ಲಿ? ಅಚ್ಚರಿಯ ಅಲೆ ಯುಕ್ಕಿತು. ಆಕೆಯೊಡನೆ ನಿಂತವರಿಬ್ಬರು ತನ್ನನ್ನ ಈ ತಾಣಕ್ಕೆ ಕರೆತಂದು ಬಿಟ್ಟು ಹೋದ ಶ್ರೀಶೈಲದ ಚುಂಚರು. ಹೌದು ತಾಯಿ, ತಮ್ಮ ದರ್ಶನಕ್ಕಾಗಿ ಬಂದೆವು. ನೀವು ಹೊರಿಸಿ ಹೋದಂತಹ ಕರ್ತವ್ಯ ಭಾರವನ್ನ ಸಮರ್ಪಕವಾಗಿ ಪೂರೈಸಬೇಕಾದರೆ ಮಹಾರಾಜರು ಉಳಿಯಬೇಕು. ಅವರು ಜೀವಂತವಾಗಿ ಉಳಿಯಬೇಕಾಗಿದ್ದರೆ ತಮ್ಮನ್ನ ಕಾಣದೆ ಗತ್ಯಂತರವಿರಲಿಲ್ಲ. ಹಾಗಾದರೆ ಇವರು? ನುಡಿದು ನಿಲ್ಲಿಸಿದಳು. ಹೌದು, ಕೌಶಿಕ, ನಾನೇ ಕೌಶಿಕ. ಮುಖ ಕೆಳಗೆ ಮಾಡಿ ಬಿಕ್ಕುತ್ತಿದ್ದಂತಹ ಕೌಶಿಕ ಮೆಲ್ಲನೆ ತಲೆ ಎತ್ತಿದ. ಅವನ ಕಣ್ಣುಗಳಿಂದ ಪಶ್ಚಾತ್ತಾಪದ ಜಲಬಿಂದುಗಳು ಒಂದರ ಹಿಂದೊಂದು ಉರುಳುತ್ತಿದ್ದವು. ಅವನ ಬಗ್ಗೆ ತಿರಸ್ಕಾರವಾಗಲಿ ಕ್ರೋಧವಾಗಲಿ ವ್ಯಕ್ತವಾಗದೆ ಅಕ್ಕ ಮಹಾದೇವಿ ಒಂದೇ ಶಾಂತಮುಖ ಮುದ್ರೆಯಿಂದಲೇ ಇದ್ದಳು. ಏಳಣ್ಣ, ಏಕಿಷ್ಟು ಪರಿತಾಪ? ಸಂತೈಸುವ ದನಿಯಲ್ಲಿ ಹೇಳಿದಳು. ಆ ವಾಣಿಯ ಶಾಂತಿ ನಿರ್ವಿಕಾರತೆಗಳನ್ನು ಕಂಡು ಕೌಶಿಕ ಬೆರಗಾದ. ಮಹಾದೇವಿ, ನಾನು ನಿನ್ನ ಎಂದು ಅವನು ಹೇಳುವಾಗ ಅವನನ್ನ ತಡೆದು ಹೇಳಿದಳು. ಕ್ಷಮಿಸಣ್ಣ, ನಾನು ಅಕ್ಕ ಮಹಾದೇವಿ, ಕೇವಲ ಮಹಾದೇವಿಯಲ್ಲ. ಪರುಷ ಸ್ಪರ್ಶದಿಂದ ಕಬ್ಬಿಣವು ಚಿನ್ನವಾಗಿ ಪರಿವರ್ತನೆಗೊಂಡ ಬಳಿಕ ಅದನ್ನ ಚಿನ್ನವೆಂದೇ ಸಂಬೋಧಿಸಬೇಕು, ಕಾರ್ಬೊನ್ನೆಂದಲ್ಲ. ಹುಟ್ಟಿನೊಡನೆ ಜನ್ಮ ಜನ್ಮಾಂತರದಿಂದ ಬಂದಂತಹ ಕಾಳಿಕೆಗಳನ್ನ ಕಳೆದು ಶರಣರು ಅಕ್ಕ ಮಹಾದೇವಿ ಎಂಬ ಹೊನ್ನನಾಗಿ ಗೈದಿರುವರು. ಹಾಗಾದಲ್ಲಿ ನಾನು ಹೃದಯ ತುಂಬಿ ಎಳೆ ಶಿಶುವು ತಾಯಿಯನ್ನ ಕರೆವಂತೆ ಅಮ್ಮ ಎನ್ನಲೇ? ಭಾವುಕನಾಗಿ ಕೌಶಿಕ ಕೇಳಿದ. ಬಹಳ ಸಂತೋಷ. ಅಮ್ಮ, ನಿನ್ನ ಬದುಕಿನಲ್ಲಿ ಪೈಶಾಚಿಕ ಶಕ್ತಿಯಂತೆ ಅಡ್ಡ ಬಂದು ಶಾಂತವಾಗಿ ಹರಿಯುತ್ತಿದ್ದಂತಹ ತರಂಗಿಣಿಯನ್ನ ಕಲಕಿದ ಪಾತಕಿ ನಾನು. ಸತ್ತು ಹುಗಿದ ಶವವನ್ನ ಹೊರತೆಗೆವ, ಎಂದೋ ಬಿದ್ದ ದುಸ್ವಪ್ನದ ಕನವರಿಕೆಯನ್ನ ನೆನಪಿಸಿಕೊಳ್ಳುವಂತಹ ಮೂರ್ಖಳು ನಾನಲ್ಲ. ನನ್ನ ದೃಷ್ಟಿಯಲ್ಲಿ ಯಾರೂ ದುಷ್ಟರಲ್ಲ, ಪಾತಕಿಗಳಲ್ಲ. ಎಲ್ಲರೂ ಮಲ್ಲಿಕಾರ್ಜುನನ ಕಿಡಿಗಳೇ.
ತಾಯಿ, ನೀನೇನೇ ಹೇಳು, ನಾನು ಮಾಡಿದ ಅಪರಾಧ ಸಾಮಾನ್ಯವಲ್ಲ. ಜಗನ್ಮಾತೆಯನ್ನ ಬಂಧಿಸಿಟ್ಟಂತಹ ಅಘೋರ ನರಕಿ. ಹಾಗೆಲ್ಲ ಆತ್ಮನಿಂದನೆಯನ್ನ ಮಾಡಿಕೊಳ್ಳುವುದು ಒಳಿತಲ್ಲ ಅಣ್ಣ. ಚನ್ನಮಲ್ಲಿಕಾರ್ಜುನ ಆಡಿಸುವಂತಹ ಈ ಬಯಲಾಟದಲ್ಲಿ ಎಲ್ಲರೂ ಪಾತ್ರಧಾರಿಗಳು. ನನಗೊಂದು ಪಾತ್ರ ಕೊಟ್ಟ, ನಿನಗೊಂದು ವೇಷ ಕೊಟ್ಟ. ನನ್ನ ಮನಸ್ಸನ್ನ ತನ್ನೆಡೆಗೆ ಸೆಳೆದುಕೊಂಡು ನನ್ನನ್ನ ಪರೀಕ್ಷಿಸಲು ಪಥ ಮಧ್ಯದಲ್ಲಿ ನಿನ್ನನ್ನ ತಂದು ಮನೋಸ್ಥೈರ್ಯವನ್ನ ಅಲುಗಿಸುವಂತಹ ನಾಟಕ ಹೂಡಿದ. ನೀನು ಕೇವಲ ನಿಮಿತ್ತ ಮಾತ್ರ ಪಾತ್ರಧಾರಿ. ಅವನೇ ಬಹುಚತುರ ಸೂತ್ರಧಾರಿ. ಹಗುರವಾಗಿ ನಕ್ಕಳು. ಅದು ನಿನ್ನ ಔದಾರ್ಯ. ದಯಾಮಯಿಯಾದಂಥ ನೀನು ಸ್ಮರಣೆಯ ಉಗ್ರಾಣದಿಂದ ಕಿತ್ತೆಸೆದಿರಬಹುದು. ಆದರೆ ಕೃತಿಯನ್ನ ಮಾಡಿದಂತಹ ನಾನೆಂತೂ ಮರೆಯಲು ಸಾಧ್ಯ? ಒಂದು ದೃಷ್ಟಿಯಲ್ಲಿ ನೀನು ನನಗೆ ಮಾಡಿದ ಉಪಕಾರವನ್ನ ನಾನು ಸ್ಮರಿಸಬೇಕು. ಮೋಹದ ತಂತುಗಳಿಂದ ಕಟ್ಟಲ್ಪಟ್ಟು ಸೀಮಿತ ಸಂಸಾರದ ಪಂಜರದಲ್ಲಿ ಬಂಧಿತಳಾಗಿದ್ದಂತಹ ನನ್ನನ್ನ ಅಲ್ಲಿಂದ ಬಿಡುಗಡೆ ಮಾಡಿ ಕರೆತಂದು ಎಳೆಯ ಹಕ್ಕಿಗೆ ಹಾರಲು ಕಲಿಸಿದಂತೆ ಪ್ರಪಂಚವನ್ನ ಎದುರಿಸಲು ಕಲಿಸಿದೆ. ಆದ್ದರಿಂದ ನೀನು ಮಾಡಿದ್ದೊಂದು ಅಪರಾಧ ಎಂದು ಕೊರಗದೆ, ಮರುಗದೆ, ಸೊರಗದೆ, ಸೊಮ್ಮಿಳಿಸದೆ ಧೈರ್ಯ ತಾಳಿ ಭವಿಷ್ಯವನ್ನ ಶಾಂತಿದಾಯಕವಾಗಿ ಮಾಡಿಕೊ. ಅದು ಸುಖಮಯವಾಗಬೇಕಾದರೆ ನಿನ್ನ ಅಪರಾಧವನ್ನ ಮರೆತು ನೀನು ಕ್ಷಮೆ ನೀಡಬೇಕು ತಾಯಿ. ದುಃಖ ತಪ್ತನಾಗಿ ನುಡಿದ. ಕ್ಷಮೆ? ನೀನು ಮಾಡಿದ ಕೃತಿಯ ನೆನಪೇ ನನಗಿಲ್ಲದಾಗ ಇನ್ನು ಮರೆಯುವುದು ಎಲ್ಲಿಂದ ಬಂದಿತು? ಇದು ಬಂಜೆಯ ಮಗುವನ್ನ ಕೊಲ್ಲು ಎಂದಂತಾಯಿತು. ಮುಗುಳ್ನಕ್ಕೋ ಹೇಳಿದಳು. ಬಾಯಿ ಬಿಟ್ಟು ಕ್ಷಮಿಸಿರುವೆ ಕಂದ ಎಂದೊಮ್ಮೆ ಉಸಿರಿ ನಿನ್ನ ಪಾದಗಳನ್ನ ಚಾಚು ಅಮ್ಮ, ನಮಸ್ಕರಿಸಿ ಧನ್ಯನಾಗುವೆ. ಅವನ ಪರಿತಾಪವನ್ನ ಕಂಡು ನಿರ್ಲಿಪ್ತಳಾಗಿ ಪಾದಗಳನ್ನ ಎಳೆಯಬಿಟ್ಟಳು. ಕೌಶಿಕನು ಪಾದದ ಮೇಲುರುಳಿ ಆನಂದ ದುಃಖ ಸಮ್ಮಿಶ್ರವಾದಂತಹ ಕಣ್ಣೀರಿನಿಂದ ಪಾದಾಭಿಷೇಕವನ್ನ ಮಾಡಿದ. ಏಳು ಮಗು, ನಿನ್ನ ಬದುಕು ಮಂಗಳವಾಗಲಿ. ಚನ್ನಮಲ್ಲಿಕಾರ್ಜುನನ ಕರುಣೆಯ ಕಂದನಾಗು. ಅಕ್ಕ ಮಹಾದೇವಿ ಹೃದಯ ತುಂಬಿ ಆಶೀರ್ವದಿಸಿದಾಗ ಸುತ್ತಲಿದ್ದವರ ಮೈಗಳು ಪುಳಕಗೊಂಡವು. ಶಿವಕಾಮಿನಿಯು ಭಾವಾವೇಶದಿಂದ ಕಣ್ಣೀರು ಹರಿಸುತ್ತಿದ್ದಳು. ಅಮ್ಮ, ನನ್ನ ತಾಯಿ ಇಂಥ ಕ್ಷಣಗಳಿಗಾಗಿ ಅನ್ನ ನೀರಿಲ್ಲದೆ ಕೊರಗಿದೆ, ನಿದ್ರೆ ಶಾಂತಿಗಳಿಲ್ಲದೆ ಬಳಲಿದೆ, ಜೀವಂತ ಶತವಾಗಿ ಚಿಂತಾಗ್ನಿಯಲ್ಲಿ ದಹಿಸಿದೆ. ನಿನ್ನ ಕರ್ಮವು ಈ ಯೋಗ ಪಾದಗಳ ಪವಿತ್ರ ಸ್ಪರ್ಶದಿಂದ ಇಂದು ಹರಿಯಿತು. ಕೌಶಿಕನು ಗದ್ಗದಿತನಾಗಿ ನುಡಿದ. ಅಹುದು ತಾಯಿ, ಮಹಾರಾಜರ ವ್ಯಾಕ್ಯುಲತೆಯನ್ನ ನೋಡಲಾಗುತ್ತಿರಲಿಲ್ಲ. ಅವರು ಜೀವದಿಂದ ಉಳಿಯುವವರು ಎಂಬುದೇ ನಮಗೆಲ್ಲ ಸಂಶಯಾಸ್ಪದವಾಗಿತ್ತು. ಶಿವಕಾಮಿನಿಯಲ್ಲಿ ಸ್ಮರಣೆಯ ಗಾಲಿ ಹಿಮ್ಮುಖವಾಗಿ ಓಡಿತು. ಶರಣರೇ, ಇಂದಿನ ಅಧ್ಯಾಯದಲ್ಲಿ ನಾವು ಶಿವಕಾಮಿನಿ ಹಾಗೂ ಕೌಶಿಕ ಮಹಾರಾಜರು ಚುಂಚರ ಜೊತೆಗೆ ಅಕ್ಕ ಮಹಾದೇವಿ ಇದ್ದಂತಹ ಕಾಡಿಗೆ ಬಂದು ಅವರ ಪಾದಕ್ಕೆ ಬಿದ್ದು ನಮಸ್ಕರಿಸಿ ಕ್ಷಮೆಯನ್ನ ಯಾಚಿಸ್ತಾರೆ. ಶಿವಕಾಮಿನಿ ಅಂದರೆ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಂದರೆ, ಶಿವಕಾಮಿನಿಯು ಅಕ್ಕ ಮಹಾದೇವಿಯವರ ಜೊತೆ ಇದ್ದಂತಹ ಸಖಿ ಅರಮನೆಯಲ್ಲಿ. ಕೌಶಿಕ ಮಹಾರಾಜನಿಗೆ ಅಕ್ಕ ಮಹಾದೇವಿಯವರು ಆಶೀರ್ವಾದ ಮಾಡಿದ ನಂತರ, ಚನ್ನಮಲ್ಲಿಕಾರ್ಜುನನ ಕರುಣೆಯ ಕಂದನಾಗು ಎಂದು ಹೇಳಿದ ನಂತರ, ಕೌಶಿಕ ಮಹಾರಾಜನನ್ನ ಅಕ್ಕ ಮಹಾದೇವಿಯವರ ಬಳಿಗೆ ಕರೆದು ತರಬೇಕಾದಂತಹ ಒಂದು ಪ್ರಸಂಗ ಒದಗಿರುತ್ತೆ. ಯಾಕೆ ಕೌಶಿಕ ಮಹಾರಾಜನು ಅಕ್ಕ ಮಹಾದೇವಿಯವರನ್ನ ಭೇಟಿ ಮಾಡಲು ಇಚ್ಛಿಸಿದ ಹಾಗೂ ಅಕ್ಕ ಮಹಾದೇವಿಯವರು ಅರಮನೆಯನ್ನ ಬಿಟ್ಟು ಬಂದ ನಂತರ ಏನಾಯಿತು ಅಲ್ಲಿ ಎಂಬುದನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.